ನಮಸ್ಕಾರ. ಹಾನಗಲ್ ಕ್ಷೇತ್ರ ಇಲ್ಲಿ ಕೇವಲ 5 ವರ್ಷಗಳಲ್ಲಿ ಚುನಾವಣೆಯ ಚಿತ್ರಣವೇ ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ. ಸುಮಾರು 22,000 ಮತಗಳ ಒಂದು ದೊಡ್ಡ ತಿರುವು. ಹಾಗಾದರೆ ಈ ಸಂಖ್ಯೆಗಳು ನಿಜವಾಗಿ ನಮಗೆ ಏನು ಹೇಳುತ್ತಿವೆ? ಇದು ಕೇವಲ ಸೋಲು ಗೆಲುವಿನ ಲೆಕ್ಕಾಚಾರ ಅಲ್ಲ. ಇದು ಜನರ ಭಾವನೆಗಳ, ಅವರ ಆಕಾಂಕ್ಷೆಗಳ ಒಂದು ಪ್ರತಿಬಿಂಬ. ಬನ್ನಿ, ಈ ಚುನಾವಣೆಯ ಆಳವಾದ ವಿಶ್ಲೇಷಣೆಯನ್ನ ಈಗ ಶುರು ಮಾಡೋಣ. ನೋಡಿ, ಕರ್ನಾಟಕದ ಹೃದಯ ಭಾಗದಲ್ಲಿರುವ ಈ ಹಾನಗಲ್ ಕ್ಷೇತ್ರ ಇದೆಯಲ್ಲ, ಇದು ಇಡೀ ಗ್ರಾಮೀಣ ಭಾರತದ ಸವಾಲುಗಳು ಮತ್ತು ಆಕಾಂಕ್ಷೆಗಳ ಒಂದು ಸಣ್ಣ ಪ್ರತಿರೂಪದ ಹಾಗೆ. ಇಲ್ಲಿ ನಡೆದ ಘಟನೆಗಳು ಕೇವಲ ಈ ಕ್ಷೇತ್ರಕ್ಕೆ ಸೀಮಿತವಾಗಿಲ್ಲ, ಇದರಲ್ಲಿ ಇಡೀ ದೇಶಕ್ಕೆ ಒಂದು ದೊಡ್ಡ ಪಾಠವಿದೆ. ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೇಂದ್ರ ಪ್ರಶ್ನೆನೇ ಇದು. 5 ವರ್ಷಗಳಲ್ಲಿ ಸುಮಾರು 22,000 ಮತಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುತ್ತೆ ಅಂದ್ರೆ ಅದರ ನಿಜವಾದ ಅರ್ಥ ಏನು? ಇದು ಕೇವಲ ಒಂದು ರಾಜಕೀಯ ಬದಲಾವಣೆನಾ ಅಥವಾ ಜನರ ಆಳವಾದ ಅಸಮಾಧಾನದ ಒಂದು ಸಂಕೇತನಾ? ಈ ಪ್ರಶ್ನೆಗೆ ಉತ್ತರವನ್ನ ನಾವು ಡೇಟಾ ಮೂಲಕ ಹುಡುಕೋಣ. ಸರಿ, ಮೊದಲಿಗೆ ನಾವು ಮತಗಳ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಮತದಾರರನ್ನ ಅರ್ಥ ಮಾಡಿಕೊಳ್ಳೋಣ. ಅವರ ದೈನಂದಿನ ಜೀವನ ಹೇಗಿದೆ, ಅವರ ನಿಜವಾದ ಸಮಸ್ಯೆಗಳು ಏನು ಅನ್ನೋದನ್ನು ಮೊದಲು ತಿಳಿದುಕೊಳ್ಳೋಣ. ಹಾನಗಲ್ ಕ್ಷೇತ್ರ ಅಂದ್ರೆ ಇದು ಬಹುತೇಕ ಒಂದು ಗ್ರಾಮೀಣ ಪ್ರದೇಶ. ಇಲ್ಲಿ 89%ಕ್ಕೂ ಹೆಚ್ಚು ಜನ ಹಳ್ಳಿಗಳಲ್ಲೇ ವಾಸ ಮಾಡ್ತಾರೆ. ಇನ್ನು ಸಾಮಾಜಿಕವಾಗಿ ನೋಡೋದಾದ್ರೆ ಸುಮಾರು 35%ರಷ್ಟು ಪ್ರಬಲ ಲಿಂಗಾಯತ ವೀರಶೈವ ಸಮುದಾಯ ಇದೆ. ಹಾಗೆ ಸುಮಾರು 23%ರಷ್ಟು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಜನರಿದ್ದಾರೆ. ಈ ಜನಸಂಖ್ಯೆಯ ಸ್ವರೂಪವೇ ಇಲ್ಲಿನ ರಾಜಕೀಯ ಮತ್ತು ಸಮಸ್ಯೆಗಳನ್ನು ನಿರ್ಧರಿಸುತ್ತೆ. ಇಲ್ಲಿನ ಜನರನ್ನ ಕಾಡುತ್ತಿರುವ ಪ್ರಮುಖ ಸಮಸ್ಯೆಗಳನ್ನು ನೋಡಿದ್ರೆ, ಮೊದಲನೆಯದು ದೀರ್ಘಕಾಲದ ನೀರಿನ ಕೊರತೆ ಮತ್ತು ಅರ್ಧಕ್ಕೆ ನಿಂತ ನೀರಾವರಿ ಯೋಜನೆಗಳು. ಎರಡನೇದು ಯುವಕರಿಗೆ ಕೃಷಿ ಬಿಟ್ಟು ಬೇರೆ ಉದ್ಯೋಗಗಳೇ ಇಲ್ಲದಿರುವುದು. ಇನ್ನು ಬೆಳೆದ ಬೆಳೆಯನ್ನ ಮಾರುಕಟ್ಟೆಗೆ ಸಾಗಿಸಲು ಸರಿಯಾದ ರಸ್ತೆ ಸಂಪರ್ಕ ಇಲ್ಲ. ಒಟ್ಟಾರೆಯಾಗಿ ಮೂಲಸೌಕರ್ಯದಲ್ಲಿ ಈ ಕ್ಷೇತ್ರ ರಾಜ್ಯದ ಸರಾಸರಿಗಿಂತಲೂ ತುಂಬಾನೇ ಹಿಂದುಳಿದಿದೆ. ಇವು ಕೇವಲ ಪಟ್ಟಿಲಿರೋ ಸಮಸ್ಯೆಗಳಲ್ಲ, ಇವು ಜನರ ದೈನಂದಿನ ಹೋರಾಟಗಳು. ಸರಿ, ಈ ಹಿನ್ನೆಲೆಯಲ್ಲಿ ಈಗ ನಾವು ಚುನಾವಣಾ ಫಲಿತಾಂಶಗಳತ್ತ ಗಮನ ಹರಿಸೋಣ. ನೆನ್ಪಿಡಿ, ಈ ಫಲಿತಾಂಶಗಳು ಕೇವಲ ಸಂಖ್ಯೆಗಳಲ್ಲ. ನಾವು ಚರ್ಚಿಸಿದ ನೆಲಮಟ್ಟದ ವಾಸ್ತವಗಳಿಗೆ ಜನರು ಕೊಟ್ಟ ಒಂದು ಸ್ಪಷ್ಟವಾದ ತೀರ್ಪು. ಮೊದಲಿಗೆ 2018ರ ಸ್ಥಿತಿಯನ್ನು ನೋಡೋಣ. ಆ ಚುನಾವಣೆಯಲ್ಲಿ ಬಿಜೆಪಿ 6,514 ಮತಗಳ ಅಂತರದಿಂದ ಗೆಲುವು ಸಾಧಿಸಿತ್ತು. ಅದು ಸ್ಪರ್ಧಾತ್ಮಕವಾಗಿದ್ದರೂ ಬಿಜೆಪಿಗೆ ಒಂದು ಸ್ಪಷ್ಟ ಗೆಲುವು ಆಗಿತ್ತು. ಇದನ್ನ ಒಂದು ಬೇಸ್ಲೈನ್ ಆಗಿ ಇಟ್ಕೊಳ್ಳೋಣ. ಆದರೆ 5 ವರ್ಷದಲ್ಲಿ ಅಂದ್ರೆ 2023ರ ಫಲಿತಾಂಶವನ್ನು ನೋಡಿ, ಕಾಂಗ್ರೆಸ್ ಪಕ್ಷವು ಬರೋಬ್ಬರಿ 21,094 ಮತಗಳ ಭಾರಿ ಅಂತರದಿಂದ ಗೆದ್ದಿದೆ. ಇದು ಕೇವಲ ಸೋಲಲ್ಲ, ಇದೊಂದು ದೊಡ್ಡ ರಾಜಕೀಯ ಪಲ್ಲಟದ ಸ್ಪಷ್ಟ ಸೂಚನೆ. ಈ ಬದಲಾವಣೆಯನ್ನ ಮತ ಹಂಚಿಕೆಯ ಮೂಲಕ ನೋಡಿದ್ರೆ ಇನ್ನೂ ಸ್ಪಷ್ಟವಾಡುತ್ತೆ. 2018ರಲ್ಲಿ 49.1% ಇದ್ದ ಬಿಜೆಪಿಯ ಮತಪಾಲು 2023ಕ್ಕೆ 40.5%ಗೆ ಇಳಿದಿದೆ. ಅದೇ ಸಮಯದಲ್ಲಿ 45.1% ಇದ್ದ ಕಾಂಗ್ರೆಸ್ನ ಮತಪಾಲು 52.8%ಗೆ ಏರಿದೆ. ಅಂದ್ರೆ ಸುಮಾರು 8.5% ಪಾಯಿಂಟ್ಗಳಷ್ಟು ಮತಗಳು ನೇರವಾಗಿ ಶಿಫ್ಟ್ ಆಗಿವೆ. ಇದು ಮತದಾರರ ನಿಷ್ಠೆಯಲ್ಲಿ ಆದ ಒಂದು ಮೂಲಭೂತ ಬದಲಾವಣೆಯನ್ನು ತೋರಿಸುತ್ತೆ. ಹಾಗಾದರೆ ಈ ಬದಲಾವಣೆಯ ಹಿಂದಿನ ಕಾರಣಗಳೇನು? ಸರಿ, ಈಗ ನಾವು ಈ ದೊಡ್ಡ ಬದಲಾವಣೆಯ ಹಿಂದಿನ ಮೂಲ ಕಾರಣಗಳನ್ನ ಒಂದೊಂದಾಗಿ ವಿಶ್ಲೇಷಿಸೋಣ. ಈ ವಿಶ್ಲೇಷಣೆ ಮತದಾರರ ಮನಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಈ ಥರದ ವಿಶ್ಲೇಷಣೆ ಮಾಡುವಾಗ ಸಂವಿಧಾನ ನಮಗೆ ನೀಡಿರುವ ವಾಕ್ ಸ್ವಾತಂತ್ರ್ಯವನ್ನ ಜವಾಬ್ದಾರಿಯುತವಾಗಿ ಬಳಸುವುದು ಬಹಳ ಮುಖ್ಯ. ಪ್ರತಿಯೊಬ್ಬರ ಘನತೆಯನ್ನ ಗೌರವಿಸ್ತಾ ಸತ್ಯಾಂಶಗಳ ಮೇಲೆ ಗಮನ ಹರಿಸೋಣ. ಈ ಬದಲಾವಣೆಗೆ ಮುಖ್ಯವಾಗಿ 3 ಕಾರಣಗಳಿವೆ. ಮೊದಲನೇದು ಕಲ್ಯಾಣ ಯೋಜನೆಗಳ ಮೇಲಿನ ನಿರಾಸಕ್ತಿ. ಜನರಿಗೆ ಬರೀ ಉಚಿತ ಕೊಡುಗೆಗಳು ಸಾಕಾಗಿದೆ, ನಮಗೆ ಕಣ್ಣಿಗೆ ಕಾಣುವ ಹಾಗೆ ಅಭಿವೃದ್ಧಿ ಬೇಕು ಅನ್ನೋದು ಅವರ ಬೇಡಿಕೆಯಾಗಿತ್ತು. ಎರಡನೇದು ಅಭಿವೃದ್ಧಿಯಲ್ಲಿನ ಅಂತರ. ದಶಕಗಳಿಂದ ಸರಿಯಾದ ರಸ್ತೆ ಇಲ್ಲ, ಕುಡಿಯೋಕೆ ನೀರಿಲ್ಲ, ಮೂಲಸೌಕರ್ಯ ಇಲ್ಲ ಅನ್ನೋದು ಜನರಲ್ಲಿ ಹತಾಶೆಯನ್ನು ಹುಟ್ಟಿಸಿತ್ತು. ಮತ್ತು ಮೂರನೇದು ಉದ್ಯೋಗ ಬಿಕ್ಕಟ್ಟು. ಸ್ಥಳೀಯವಾಗಿ ಉದ್ಯೋಗಗಳಿಲ್ಲದೆ ಯುವಕರು ವಲಸೆ ಹೋಗ್ತಿರೋದು ಕೋಪಕ್ಕೆ ಕಾರಣವಾಗಿತ್ತು. ಈ 3 ಅಂಶಗಳು ಸೇರಿ ಒಂದು ದೊಡ್ಡ ಅಸಮಾಧಾನದ ಬಿರುಗಾಳಿಯನ್ನೇ ಸೃಷ್ಟಿ ಮಾಡಿದ್ವು. ಈ ಸಮಸ್ಯೆಗಳು ಕೇವಲ ದೊಡ್ಡ ಮಟ್ಟದ ಮಾತುಗಳಲ್ಲ, ಜನರ ಮನೆ ಬಾಗಿಲಿಗೆ ತಲುಪಿದ್ದವು. ಉದಾಹರಣೆಗೆ, ಹಾನಗಲ್ ಪಟ್ಟಣದಲ್ಲಿ ಕುಡಿಯುವ ನೀರಿನ ಅಭಾವವಿತ್ತು. ಗ್ರಾಮೀಣ ಪ್ರದೇಶಗಳಲ್ಲಿ ಅರ್ಧಕ್ಕೆ ನಿಂತ ಕಾಲುವೆಗಳು ಮತ್ತು ಸರಿಯಾಗಿ ತಲುಪದ ಸಬ್ಸಿಡಿಗಳು ದೊಡ್ಡ ಸಮಸ್ಯೆಯಾಗಿದ್ವು. ಇನ್ನು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಕುಗ್ರಾಮಗಳಲ್ಲಿ ರೇಷನ್ ಕಾರ್ಡ್ ವಿಳಂಬವಾಗೋದು ಮತ್ತು ನಮ್ಮನ್ನ ಕಡೆಗಣಿಸಲಾಗುತ್ತಿದೆ ಅನ್ನೋ ಭಾವನೆ ಬಲವಾಗಿತ್ತು. ನೀತಿಗಳ ಆಚೆಗೆ ರಾಜಕೀಯ ಅನ್ನೋದು ವೈಯಕ್ತಿಕ ಸಂಪರ್ಕದ ಬಗ್ಗೆ ಕೂಡ ಇರುತ್ತೆ. ಇಲ್ಲಿ ಮತ್ತೊಂದು ಪ್ರಮುಖ ಅಂಶ ಅಂದ್ರೆ
ಅಭ್ಯರ್ಥಿಯ ಆಯ್ಕೆ. ಮತದಾರರಿಗೆ ತಮ್ಮಲ್ಲೇ ಒಬ್ಬನಾದ, ತಮ್ಮ ಕಷ್ಟ ಸುಖ ಬಲ್ಲ ಒಬ್ಬ ಸ್ಥಳೀಯ ನಾಯಕ ಬೇಕಿತ್ತು. ಆದರೆ ಅವರಿಗೆ ವಿಧಾನ ಪರಿಷತ್ತಿನಿಂದ ಬಂದ ಹೊರಗಿನವರು ಅಭ್ಯರ್ಥಿಯಾದರು. ಅಪರಿಚಿತ ವ್ಯಕ್ತಿಯೊಬ್ಬರು ನಮ್ಮನ್ನ ಪ್ರತಿನಿಧಿಸ್ತಾರೆ ಅನ್ನೋ ಭಾವನೆ ಒಂದು ದೊಡ್ಡ ಹೊರೆಯಾಗಿತ್ತು. ಈ ಹೊರಗಿನವರು ಅನ್ನೋ ಸಮಸ್ಯೆನ ಒಂದು ಸಂಖ್ಯೆ ಮೂಲಕ ನೋಡೋಣ. ಬಿಜೆಪಿ ಅಭ್ಯರ್ಥಿಯ ಸ್ಥಳೀಯ ಸಂಪರ್ಕ ಸೂಚ್ಯಾಂಕ ಅಂದ್ರೆ ಅಭ್ಯರ್ಥಿ ಸ್ಥಳೀಯ ಜನರೊಂದಿಗೆ ಎಷ್ಟು ಆಳವಾಗಿ ಬೆರ್ತಿದ್ದಾರೆ ಅನ್ನೋದನ್ನ ಅಳೆಯುವ ಒಂದು ಮಾನದಂಡ 100ಗೆ ಕೇವಲ 40 ಇದು ಶಿಫಾರಸು ಮಾಡಲಾದ ಕನಿಷ್ಠ 50ರ ಮಿತಿಗಿಂತ ತೀರಾ ಕಡಿಮೆ. ಈ ಅಂಕವು ಜನರ ಮತ್ತು ನಾಯಕರ ನಡುವಿನ ಅಂತರವನ್ನ ಸ್ಪಷ್ಟವಾಗಿ ತೋರಿಸ್ತೆ. ಸರಿ, ಇಲ್ಲಿವರೆಗೂ ನಾವು ಸಮಸ್ಯೆಗಳನ್ನು ವಿಶ್ಲೇಷಣೆ ಮಾಡಿದ್ದೀವಿ. ಈಗ ಪರಿಹಾರದ ಕಡೆ ನೋಡೋಣ. ಜನರ ನಂಬಿಕೆಯನ್ನ ಮತ್ತೆ ಗಳಿಸೋಕೆ ಒಂದು ಡೇಟಾ ಆಧಾರಿತ ಸ್ಪಷ್ಟವಾದ ಯೋಜನೆ ಹೇಗಿರಬೇಕು ಅನ್ನೋದನ್ನ ಈ ವಿಭಾಗದಲ್ಲಿ ನೋಡೋಣ. ಇಲ್ಲಿ 3 ಪ್ರಮುಖ ಅಭಿವೃದ್ಧಿ ಪ್ರತಿಜ್ಞೆಗಳಿವೆ. ಇವು ಜನರ ಮೂಲಭೂತ ಸಮಸ್ಯೆಗಳಿಗೆ ನೇರ ಉತ್ತರ. ಮೊದಲನೆಯದು, ನೀರಾವರಿಗಾಗಿ 3 ಏತ ನೀರಾವರಿ ಯೋಜನೆಗಳನ್ನು ಪೂರ್ಣಗೊಳಿಸುವುದು. ಎರಡನೆಯದು, ಮಾರುಕಟ್ಟೆ ಸಂಪರ್ಕಕ್ಕಾಗಿ ರಾಜ್ಯ ಹೆದ್ದಾರಿಯನ್ನು ವಿಸ್ತರಿಸುವುದು. ಮತ್ತು ಮೂರನೆಯದು, ವರ್ಷಕ್ಕೆ 2000 ಯುವಕರಿಗೆ ತರಬೇತಿ ನೀಡಲು ಒಂದು ಗ್ರಾಮೀಣ ಕೌಶಲ್ಯ ಕೇಂದ್ರ ಸ್ಥಾಪಿಸುವುದು. ಇವು ಕೇವಲ ರಾಜಕೀಯ ಭರವಸೆಗಳಲ್ಲ, ಇವು ಆಡಳಿತದ ಒಂದು ನೀಲನಕ್ಷೆ. ಒಂದು ಯೋಜನೆಗೆ ಅದರ ಹಿಂದಿನ ಆರ್ಥಿಕ ಬದ್ಧತೆಯೂ ಅಷ್ಟೇ ಮುಖ್ಯ. ಈ ಯೋಜನೆಯ ವೆಚ್ಚವನ್ನ ನೋಡಿದರೆ ನೀರಾವರಿಗೆ 600 ಕೋಟಿ, ರಸ್ತೆಗಳಿಗೆ 100 ಕೋಟಿ ಮತ್ತು ಕೌಶಲ್ಯ ಕೇಂದ್ರಕ್ಕೆ 20 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ. ಇದು ಕೇವಲ ಮಾತಲ್ಲ, ಇದಕ್ಕೊಂದು ಗಂಭೀರವಾದ ಆರ್ಥಿಕ ಬದ್ಧತೆ ಕೂಡ ಇದೆ ಅನ್ನೋದನ್ನ ತೋರಿಸುತ್ತೆ. ಹಾಗಾದ್ರೆ ನಂಬಿಕೆಯನ್ನ ಮತ್ತೆ ಕಟ್ಟಲು ಬೇಕಾದ ಕಾರ್ಯತಂತ್ರದ ನಿರ್ಧಾರಗಳು 3. ಮೊದಲನೇದು, ಹೊಸ ಅಭ್ಯರ್ಥಿಯ ಆಯ್ಕೆ. ಅವರು ಕನಿಷ್ಠ 70 ಸ್ಥಳೀಯ ಸಂಪರ್ಕ ಸೂಚ್ಯಾಂಕ ಹೊಂದಿರೋ ಸ್ಥಳೀಯ ನಾಯಕರಾಗಿರಬೇಕು. ಎರಡನೇದು, ಅಭಿವೃದ್ಧಿಯ ಮೇಲೆ ಸಂಪೂರ್ಣ ಗಮನ, ಯಾಕಂದ್ರೆ ಮತದಾರರು ಭರವಸೆಗಳಿಂದ ಬೇಸತ್ತಿದ್ದಾರೆ. ಮತ್ತು ಮೂರನೇದು, ಜನರ ಸಮಸ್ಯೆಗಳನ್ನ ಕೇಳಿ ಪರಿಹರಿಸಲು ಬೂತ್ ಮಟ್ಟದಲ್ಲಿ ಸಂಘಟನೆಯನ್ನ ಬಲಪಡಿಸೋದು. ಇದನ್ನೆಲ್ಲ ಮಾಡುವಾಗ ಜನರ ವೈಯಕ್ತಿಕ ಮಾಹಿತಿಯ ಗೌಪ್ಯತೆ ಮತ್ತು ಅವರ ಒಪ್ಪಿಗೆಯನ್ನ ಗೌರವಿಸೋದು ಬಹಳ ಮುಖ್ಯ. ಇದು ಭಾರತದ ಹೊಸ ಡಿಜಿಟಲ್ ಡೇಟಾ ಸಂರಕ್ಷಣಾ ಕಾಯ್ದೆಯ ಮೂಲ ಆಶಯವೂ ಹೌದು. ಈಗ ನಾವು ನಮ್ಮ ವಿಶ್ಲೇಷಣೆಯ ಅಂತಿಮ ಭಾಗಕ್ಕೆ ಬಂದಿದ್ದೇವೆ. ಹಾನಗಲ್ನ ಈ ನಿರ್ದಿಷ್ಟ ಪ್ರಕರಣದಿಂದ ರಾಜಕೀಯದ ಒಂದು ಸಾರ್ವತ್ರಿಕ ಪಾಠದತ್ತ ಸಾಗೋಣ. ಈ ಒಂದು ಸರಳ ಆದರೆ ಅತ್ಯಂತ ಶಕ್ತಿಯುತವಾದ ವಾಕ್ಯ ನಮ್ಮ ಸಂಪೂರ್ಣ ವಿಶ್ಲೇಷಣೆಯ ಸಾರಾಂಶವನ್ನು ಹೇಳುತ್ತೆ. ಆಡಳಿತವೇ ನಂಬಿಕೆಯ ಏಕೈಕ ನಾಣ್ಯ. ಹಾನಗಲ್ನಿಂದ ನಾವು ಕಲಿಬೇಕಾದ ಪಾಠ ಇದೆ. ಅಂತಿಮವಾಗಿ ಜನರು ತಮ್ಮ ಜೀವನದಲ್ಲಿ ಕಣ್ಣಿಗೆ ಕಾಣುವಂಥ ಸುಧಾರಣೆಗಳಿಗೆ ಮತ ಹಾಕುತ್ತಾರೆ, ಬರೀ ಮಾತುಗಳಿಗಲ್ಲ. ನಾವು ಈ ವಿಶ್ಲೇಷಣೆಯನ್ನ ಒಂದು ಚಿಂತನೆಗೆ ಹಚ್ಚುವ ಪ್ರಶ್ನೆಯೊಂದಿಗೆ ಮುಗಿಸೋಣ. 22,000 ಮತಗಳ ಈ ದೊಡ್ಡ ಬದಲಾವಣೆ ಅನ್ನೋದು ಜನರ ಒಂದು ಸಂಭಾಷಣೆಯಾಗಿದ್ರೆ ರಾಜಕೀಯ ನಾಯಕರು ನಿಜವಾಗ್ಲೂ ಅದನ್ನ ಕೇಳಿಸ್ಕೊಳ್ತಾ ಇದ್ದಾರಾ? ಈ ಪ್ರಶ್ನೆ ಡೇಟಾ, ಆಡಳಿತ ಮತ್ತು ಪ್ರಜಾಪ್ರಭುತ್ವದ ನಡುವಿನ ಸಂಬಂಧದ ಬಗ್ಗೆ ನಾವೆಲ್ಲರೂ ಆಳವಾಗಿ ಯೋಚಿಸುವಂತೆ ಮಾಡುತ್ತೆ. ನೀವು ಜನರ ಕೇಂದ್ರಿತ ನಾಯಕರಾಗಲು ಮತ್ತು ನಿಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ಬಯಸಿದ್ರೆ blueprintstrategies.ai ನಲ್ಲಿ mg@blueprintstrategies.ai ಮೂಲಕ ಸಂಪರ್ಕಿಸಿ ಅಥವಾ 08042046102ಗೆ ಕರೆ ಮಾಡಿ. ರಾಜಕೀಯವನ್ನು ಮೀರಿದ ಉದ್ದೇಶ